ಹಣದುಬ್ಬರದ ಕಾರಣಕ್ಕೋಸ್ಕರ ಬೆಲೆ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಏನೋ ಹೇಳ್ತಾ ಇದೆ. ಆದರೆ ನಮ್ಮಿಂದ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಡಿಪೋದಿಂದ ಹೊರಡುವ ಬಸ್ಗಳಲ್ಲಿ ಮಾತ್ರ ಹೊಸ ದರ ಜಾರಿಯಾಗಿದೆ. ರಾತ್ರಿ ಇಟಿಎಂನಲ್ಲಿ ಇನ್ನೂ ಕೂಡ ಅಪ್ಲೋಡ್ ಆಗಿಲ್ಲ ಹೊಸ ಪರಿಷ್ಕರಣೆಯ ದರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾತ್ರಿ ತಂಗಿದ್ದ ಬಸ್ಗಳಲ್ಲಿ ಇನ್ನೂ ಹಳೆ ದರದಲ್ಲೇ ಪ್ರಯಾಣಿಕರು ಇವತ್ತು ಕೆಲ ಕಡೆಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಎಸಿ, ನಾನ್ ಎಸಿ, ಸಾಮಾನ್ಯ ದರ ಬಸ್ಗಳಲ್ಲೂ ಕೂಡ ಕೆಲ ಕಡೆಗಳಲ್ಲಿ ಪರಿಷ್ಕರಣೆ ಆಗಿಲ್ಲ. ಸೊ ಇಲ್ಲಿ ಅಷ್ಟೊಂದು ಎಫೆಕ್ಟ್ ಕಾಣಿಸ್ತಾ ಇಲ್ಲ ಇವತ್ತೇ. ಬಟ್ ಒಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಚೇಂಜಸ್ ಆಗಬಹುದು. ಸೊ ಕೆಲ ಕಡೆಗಳಲ್ಲಿ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಯಾರ್ಯಾರಿಗೆ ತಟ್ಟಿದೆ ಅವರೆಲ್ಲರ ಬಾಯಿಂದ ಬರ್ತಾ ಇರುವಂತಹ ಅನೇಕ ವಿಚಾರಗಳನ್ನು ನೀವು ಗಮನಿಸ್ತಾ ಇದ್ರಿ. ಎಸಿ, ನಾನ್ ಎಸಿ, ಸಾಮಾನ್ಯ ದರ ಬಸ್ಗಳಲ್ಲೂ ಕೂಡ ಇನ್ನೂ ಪರಿಷ್ಕರಣೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ ತಂಗಿದ್ದ ಬಸ್ಗಳಲ್ಲಿ ಹೊಸ ದರ ಪರಿಷ್ಕರಣೆ ಆಗಿಲ್ಲ ಅನ್ನೋದ್ರ ಮಾಹಿತಿ ಅದು ಅಪ್ಡೇಟ್ ಆಗಬೇಕಾಗತ್ತೆ. ಸಿಬ್ಬಂದಿಗಳು ಈಗಾಗಲೇ ನಿನ್ನೆಯಿಂದ ಕೂಡ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೆಲ ಕಡೆಗಳಲ್ಲಿ ಮಾಡಿಕೊಂಡ್ರು. ಬಟ್ ಕೆಲ ಕಡೆಗಳಲ್ಲಿ ಇನ್ನೂ ಕೂಡ ತಾಂತ್ರಿಕ ಸಮಸ್ಯೆಗಳಿಂದ ಅಪ್ಡೇಟ್ ಆಗಿಲ್ಲ. ಇದರ ಪರಿಣಾಮ ಹಳೆ ದರದಲ್ಲೇ ಕೆಲವರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಅಷ್ಟಾಗಿ ಅವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿಲ್ಲ. ಬಟ್ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ತಟ್ಟಿರೋರ ಬಾಯಲ್ಲಿ ಹಾಗೂ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಿರುವಂತಹ ಆಕ್ರೋಶ ನಿಮಗೆ ಗೊತ್ತೇ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ಮತ್ತು ರಾಘು. ಈ ಬೆಲೆ ಏರಿಕೆ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಈಗಾಗಲೇ ಬಿಸಿ ತಟ್ಟಿದೆ, ಕೆಲವರಿಗೆ ಬಿಸಿ ತಟ್ಟಿಲ್ಲ. ಸೊ ಬಿಸಿ ತಟ್ಟದೇ ಇರೋರು ಈಗಾಗಲೇ ಮಾನಸಿಕವಾಗಿ ಸಿದ್ಧವಾಗಿದ್ದಾರಾ? ಅನಿವಾರ್ಯ, ಅಸಹಾಯಕರಾಗಿದ್ರು ಕೂಡ ಮಾಡಲೇಬೇಕು, ಕಟ್ಟಲೇಬೇಕು ದುಡ್ಡನ್ನ. ಸೊ ಏನೇನು ಮಾಹಿತಿ ಸಿಗ್ತಾ ಇದೆ ಅದರ ಬಗ್ಗೆ? ಖಂಡಿತವಾಗಿಯೂ ಮಮತಾ, ಯಾಕಂದರೆ ಒಂದಷ್ಟು ವೆಹಿಕಲ್ಗಳೇನಿದ್ವು ಅಂದರೆ ಬಸ್ಗಳೇನಿದ್ವು ಅವು ರಾತ್ರಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ತಂಗಿರ್ತವೆ. ಅವು ಡಿಪೋಗಳಿಗೆ ವಾಪಸ್ ಬರೋದಕ್ಕೆ ಆಗಿರೋದಿಲ್ಲ. ಸೊ ಅಂತಹ ಬಸ್ಗಳಲ್ಲಿ ಇನ್ನೂ ಕೂಡ ದರ ಏರಿಕೆ ಆಗಿಲ್ಲ. ಅಂದರೆ ಆ ದರ ಏನಿದೆ ಅದು ಪರಿಷ್ಕರಣೆ ಆಗಿಲ್ಲ. ಸುಮಾರು ಒಂದು 20% ಬಸ್ಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಅಂದರೆ ಅವು ದರ ಪರಿಷ್ಕರಣೆ ಆಗದೇ ಇರುವಂತಹ ಒಂದಷ್ಟು ರೀತಿಯಲ್ಲಿ ಆಗಿದೆ. ಸೊ ಅವುಗಳು ಡಿಪೋಗೆ ವಾಪಸ್ ಹೋದ ಬಳಿಕ ಅವೆಲ್ಲವೂ ಕೂಡ ವಾಪಸ್ ಪರಿಷ್ಕರಣೆ ಆಗುತ್ತೆ. ಅಲ್ಲಿ ತನಕವೂ ಕೂಡ ಆ ರೂಟ್ನಲ್ಲಿ ಓಡಾಡುವಂಥ ಜನರಿಗೆ ಅದರದ ಎಫೆಕ್ಟ್ ತಟ್ಟೋದಿಲ್ಲ. ಬಟ್ ಆದರೆ ಆ ರೂಟ್ನಲ್ಲಿ ಓಡಾಡುವಂಥ ವೆಹಿಕಲ್ಗಳು ವಾಪಸ್ ಡಿಪೋಗೆ ಹೋದ್ಮೇಲೆ ಎಲ್ಲೂ ಅವು ಕೂಡ ಅಪ್ಡೇಟ್ ಆದ ಬಳಿಕ ಆ ಭಾಗದ ಏನು ಸವಾರರು ಇರ್ತಾರೆ ಅವರು ಕೂಡ ಆ ಬಸ್ಗಳಲ್ಲಿ ಓಡಾಟ ಮಾಡುವಂಥವ್ರಿಗೆ ಅದರ ಎಫೆಕ್ಟ್ ತಟ್ಟುತ್ತೆ. ಮಧ್ಯಾಹ್ನದ ವೇಳೆಗಾಗಿ ಅವೆಲ್ಲವೂ ಕೂಡ ಸರಿ ಹೋಗುತ್ತೆ. ಈಗ ಮಧ್ಯರಾತ್ರಿ ಅದರ ದರ ಏರಿಕೆ ಆಗಿರೋದ್ರಿಂದ ಒಂದಷ್ಟು ಬಸ್ಗಳು ಬೇರೆ ಬೇರೆ ಕಡೆಗಳಲ್ಲಿ ತಂಗಿರ್ತವೆ. ಅವೆಲ್ಲವೂ ಕೂಡ ವಾಪಸ್ ಡಿಪೋಗೆ ಬರೋ ತನಕ ಬಂದು ಅಲ್ಲಿ ಅಪ್ಡೇಟ್ ಆಗೋ ತನಕ ಒಂದಷ್ಟು ಕಾಲಾವಕಾಶಗಳು ಬೇಕಿರ್ತದೆ. ಸೊ ಆ ಕಾರಣಕ್ಕಾಗಿ ಆ ಭಾಗಗಳಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಜೊತೆಗೆ ಇಟಿಎಂಗಳನ್ನು ಡಿಪೋಗೆ ಅವರು ಹ್ಯಾಂಡ್ ಓವರ್ ಮಾಡಿ ವಾಪಸ್ ತೆಗೆದುಕೊಂಡು ಬರುವಂಥ ಕೆಲಸಗಳಾಗಿಲ್ಲ. ಬಟ್ ಇನ್ನೊಂದು ಕಡೆ ನೋಡೋದಾದ್ರೆ ಈಗಾಗಲೇ ದೊಡ್ಡ ನೀವು ಹೇಳಿದಾಗೆ ಅವರು ಮಾನಸಿಕವಾಗಿ ಕೂಡ ಸಿದ್ಧ ಆಗ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬಸ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಜೊತೆಗೆ ಮಾಧ್ಯಮಗಳಲ್ಲಿ ಈ ವಿಚಾರ ಬರ್ತಾ ಇರುವಂಥ ಕಾರಣಕ್ಕಾಗಿ ಬಸ್ ರೇಟ್ಗಳು ಜಾಸ್ತಿ ಆಗಿದೆ, ಎಲ್ಲಿಂದ ಎಲ್ಲಿಗೆ ಎನ್ನುವಂಥ ಸಂಪೂರ್ಣ ಮಾಹಿತಿಗಳನ್ನು ನಾವು ಕೂಡ ಕೊಡ್ತಾ ಇರುವಂಥ ಕಾರಣಕ್ಕಾಗಿ ಜನರಿಗೆ ಅದೊಂದು ಬಹಳ ಕ್ಲಿಯರ್ ಪಿಕ್ಚರ್ ಇದೆ. ಅವ್ರ ರೇಟ್ ಜಾಸ್ತಿ ಆಗಿದೆ, ನಾವು ಫಿಕ್ಸ್ ಆಗಬೇಕು, ಈ ರೇಟನ್ನೇ ಕೊಟ್ಟು ಓಡಾಡಬೇಕು ಅನ್ನುವಂತಹ ಮನಸ್ಥಿತಿಗಳು ಸಾಮಾನ್ಯವಾಗಿ ಜನರಲ್ಲಿದೆ. ಸೊ ಹಾಗಿದ್ರೂ ಕೂಡ ಜನ ಆರಾಮಾಗಿ ಇನ್ನೇನು ಮಾಡೋದಿಕ್ಕಲ್ಲ. ಅಂದರೆ ಜನರ ಮುಂದೆ ಯಾವುದೇ ರೀತಿಯಾದಂಥ ಆಯ್ಕೆಗಳಿಲ್ಲ. ಅವ್ರಿಗೆ ಕೋಪ ಇದೆಯೋ ಅಥವಾ ಆಕ್ರೋಶ ಇದೆಯೋ ಏನೇ ಇದ್ರೂ ಕೂಡ ಜನರ ಮುಂದೆ ಬೇರೆ ಯಾವುದೇ ಆಯ್ಕೆಗಳಿಲ್ಲದೆ ಸರ್ಕಾರ ನಿಗದಿ ಮಾಡಿರುವಂಥ ಹೊಸ ದರವನ್ನು ಕೊಟ್ಟು ಓಡಾಟವನ್ನು ಮಾಡಲೇಬೇಕಿದೆ. ಸೊ ಹಾಗಾಗಿ ಜನ ಕೂಡ ಅದಕ್ಕೆ ಹೊಂದ್ಕೊಂಡು ಹೋಗಲೇಬೇಕಾದಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಆಕ್ರೋಶವನ್ನು ಹೊರ ಹಾಕಿದ್ರೂ ಕೂಡ ಆ ಹಣವನ್ನು ಪೇ ಮಾಡಿ ಹೋಗಬೇಕಾದಂಥ ಸ್ಥಿತಿಗೆ ಮಾನಸಿಕವಾಗಿ ಕೂಡ ಅನೇಕರು ಸಿದ್ಧರಾಗ್ತಾ ಇದ್ದಾರೆ. ಸದ್ಯ ಇದು ಬಹುತೇಕ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಯಾಣಿಕರ ಪರಿಸ್ಥಿತಿಯಾಗಿದೆ. ಇದು ಹೀಗೆ ಮುಂದುವರಿಯುತ್ತೆ. ಸೊ ಅದು ಮುಂದುವರಿಯಲೇಬೇಕಾದಂಥ ಪ್ರಕ್ರಿಯೆ ಆಗಿರೋದ್ರಿಂದ ಈ ರೀತಿಯಾದಂಥ ಪರಿಸ್ಥಿತಿ ಕೇವಲ ಕೆಲ ಪ್ರದೇಶಗಳಲ್ಲ, ಇಡೀ ರಾಜ್ಯದಲ್ಲಿ ಇದೆ ಮಮತಾ. ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿರಿ. ಪ್ರಕಾಶ್, ಈಗ ಬೆಂಗಳೂರಿನಿಂದ ಯಾವ ಮಾರ್ಗದಲ್ಲಿ ಅತಿ ಹೆಚ್ಚು ರೇಟ್ ಹೈಕ್ ಅನ್ನ ಪ್ರಯಾಣಿಕರು ಭರಿಸಬೇಕಾಗಿದೆ? ಆ ಮಾರ್ಗದ ಪ್ರಯಾಣಿಕರದ್ದು ಮನಸ್ಥಿತಿ ಏನು? ಜೊತೆಗೆ ಈ ರೇಟ್ ಹೈಕ್ ನಿಂದ ಕಾಂಗ್ರೆಸ್ ಪಾರ್ಟಿಯ ಕಮಿಟ್ಮೆಂಟ್ ಬಗ್ಗೆ ಪ್ರಶ್ನೆಗಳು ಹೇಳಲ್ವಾ? ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತಹ ಕಮಿಟ್ಮೆಂಟ್ ಏನು? ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರೋದೇ ನಾವು ಕಡು ಬಡತನದಿಂದ ಮಿಡಲ್ ಕ್ಲಾಸ್ಗೆ ಜನರನ್ನ ಕರ್ಕೊಂಡು ಬರೋದಕ್ಕೆ ಅಂತ. ಬಟ್ ಅಗೇನ್ ನೀವು ಕಡು ಬಡತನಕ್ಕೆ ಕರ್ಕೊಂಡು ಹೋದಂಗೆ ಆಗಲ್ವಾ? ಅವ್ರ ಹತ್ರ ವಸೂಲಿ ಮಾಡಿ ಅನ್ನೋದು ಪ್ರಶ್ನೆ ಆಗುತ್ತೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ದರ ಟಿಕೆಟ್ ದರ ಇರುವಂಥದ್ದು ಬೀದರ್ಗೆ 860 ಸಮಥಿಂಗ್ ಇತ್ತು, ಈಗ 920 ಮೇಲೆ ಆಗಿದೆ. ಸೊ ಬೀದರ್ಗೆ ಅತಿ ಹೆಚ್ಚಿನ ದರವನ್ನು ನಿಗದಿ ಮಾಡಲಾಗಿದೆ. ಸುಮಾರು 110 ರೂಪಾಯಿ ದರ ಹೆಚ್ಚಾಗಿದೆ ಆ ಒಂದು ಬೀದರ್ಗೆ ಸೇರಿದಂತೆ. ಜೊತೆಗೆ ಬೇರೆ ಬೇರೆ ಉತ್ತರ ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು ದರ ಏರಿಕೆ ಆಗಿದೆ. ಸಹಜವಾಗಿ ಈ ಒಂದು ದರ ಏರಿಕೆಯಿಂದ ರಾಜ್ಯದ ಜನರಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಇದೆ, ಆಕ್ರೋಶ ಇದೆ. ಸಹಜವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಹೆಚ್ಚಿನ ಹೊರೆ ಆಗುತ್ತೆ. ಅದರ ಜೊತೆಗೆ ಬೆಂಗಳೂರಿನ ಅಕ್ಕಪಕ್ಕ ಇರುವಂಥ ಜಿಲ್ಲೆಯವ್ರಿಗೂ ಕೂಡ ಈ ಒಂದು
ಹೊರೆಯನ್ನು ಅನುಭವಿಸ್ತಾ ಇದ್ದಾರೆ. ನೇರವಾಗಿ ಪ್ರಯಾಣಿಕರನ್ನು ಮಾತನಾಡಿಸ್ತೀನಿ. ಇನ್ನೂ ಕೂಡ ಟಿಕೆಟ್ ಅನ್ನ ಕೊಟ್ಟಿಲ್ಲ, ಈಗಷ್ಟೇ ಕೊಡ್ತಾರೆ. ಕೊಟ್ಟ ಬಳಿಕ ಈ ಒಂದು ಬಸ್ ಕೂಡ ಮೂವ್ ಆಗುತ್ತೆ. ಏನ್ ಹೇಳ್ತೀರಿ ಸರ್, ಇವತ್ತಿಂದ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ? ಇರಲಿ, ಏನು ಕನ್ನಡ ಬರಲ್ಲ. ಓಕೆ, ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಬಹುಶಃ ಈ ಬಸ್ಸಲ್ಲಿ ಬಹುತೇಕ ಹೆಣ್ಮಕ್ಳೇ ಇದ್ದಾರೆ. ಸರ್ ಏನ್ ಹೇಳ್ತೀರಿ? ಹೆಚ್ಚುವರಿ ದರ ಏನು ಮಾಡೋಕ್ಕಾಗುತ್ತೆ ಸರ್, ಹೋಗಬೇಕಲ್ಲ. ನಿರೀಕ್ಷೆ ಮಾಡಿದ್ರ ಈ ತರ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ? ನಾವೇನು ಮಾಡೋದು ಸರ್, ಮಾಡಿರ್ಲಿಲ್ಲ. ಸರ್ ಏನ್ ಹೇಳ್ತೀರಿ ರೇಟ್ ಜಾಸ್ತಿ ಬಗ್ಗೆ? ರೇಟ್ ಜಾಸ್ತಿ ಮಾಡಬಾರ್ದಾಗಿತ್ತು. ಯಾಕಂದರೆ ಎಲ್ಲರೂ ಜನಸಾಮಾನ್ಯರೆಲ್ಲ ಓಡಾಡ್ತಿರ್ತಾರೆ, ಅವ್ರಿಗೂ ಎಟ್ಕಂಗಿರಬೇಕು. ಸೊ ಹಂಗಾಗಿ ಜಾಸ್ತಿ ಮಾಡಬಾರ್ದಾಗಿತ್ತು. ಎಷ್ಟು ಹೊರೆ ಆಗುತ್ತೆ ಸರ್? ಹೊರೆ ಆಗೇ ಆಗುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಒಬ್ಬರು ಬಡವರು ಇರ್ತಾರೆ, ಒಬ್ಬರು ಎಲ್ಲ ಥರದವ್ರು ಇರ್ತಾರೆ. ಸೊ ಎಲ್ಲರಿಗೂ ಈಕ್ವಲ್ ಆಗಿರೋ ಥರ ದರ ಮಾಡಬೇಕು. ಈಗ ಸರ್, ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಲಾಸ್ ಇಲ್ಲ ಸರ್ಕಾರ ಅಂತ ಹೇಳ್ತಾ ಇತ್ತು. ಈಗ ಮತ್ತೆ ನಷ್ಟಕ್ಕೆ ಒಳಗಾಗಿದೆ, ದರ ಏರಿಕೆ ಅನಿವಾರ್ಯ ಅಂತೇಳಿ ಏರಿಕೆ ಮಾಡಿದ್ದಾರೆ. ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಮೇಡಮ್ ಏನು ಹೇಳ್ತೀರಿ? ನೀವೆಲ್ಲ ಫ್ರೀ ಟ್ರಾವೆಲ್ ಮಾಡ್ತೀರಿ, ಸಾಹೇಬ್ರು ಪಕ್ಕದಲ್ಲಿದ್ದಾರೆ, ಅವರು ಜಾಸ್ತಿ ದುಡ್ಡು ಕೊಡಬೇಕು. ಏನು ಮಾತಾಡೋದು? ಓಕೆ ಸರ್ ಏನು ಮಾಡೋಕ್ಕಾಗಲ್ಲ, ಮಾಮೂಲಿ ಮಾಡಿದ್ದಾರೆ, ಏನು ಮಾಡೋಕ್ಕಾಗುತ್ತೆ ರೀ. ರೇಟ್ ಆಗಿದೆ, ಕಡಿಮೆ ಮಾಡಬೇಕಾಗಿತ್ತು. ಅನಿವಾರ್ಯ ಹೋಗ್ಲೇಬೇಕು ನೀವು. ಹೋಗ್ಲೇಬೇಕು. ಓಕೆ, ಸಹಜವಾಗಿ ಈ ಒಂದು ದರ ಏರಿಕೆಯಿಂದಾಗಿ ಪ್ರಯಾಣಿಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ. ಅದನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮಮತಾ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ಅರುಣ, ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಕಡು ಬಡತನದಿಂದ ನೀವು ನಮ್ಮನ್ನ ಹೊರಗೆ ತರ್ತೀರಿ ಅಂತ ಪ್ರಾಮಿಸ್ ಮಾಡಿ ಈಗ ವಾಪಸ್ ನಮ್ಮ ಹತ್ರ ವಸೂಲಿ ಮಾಡ್ತಿರೋದು ಸರಿನಾ ಅಂತ ಇದನ್ನ ಜನರಿಗೆ ಪಾಸ್ ಮಾಡಿ ಜನರ ಅಭಿಪ್ರಾಯವನ್ನ ಕೇಳೋಣ. ನಿಜಕ್ಕೂ ಕೂಡ ಗ್ಯಾರಂಟಿಗಳನ್ನ ಜಾರಿ ಮಾಡಿದಾಗ ಜನರು ಫುಲ್ ಖುಷಿಯಾಗಿದ್ರು. ಆದರೆ ಬಸ್ ದರ ಏರಿಕೆಯಿಂದ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ತಾತ ಏನು ಹೇಳ್ತೀರಾ ಈ ಬಸ್ ದರ ಏರಿಕೆ ಬಗ್ಗೆ? ನಮಸ್ಕಾರ ಅಮ್ಮ, ನೀವು ಪಬ್ಲಿಕ್ ಟಿವಿ ಅವರು ಅಂತ ಕಾಣಿಸುತ್ತಲ್ವಾ? ಏನು ಹೇಳ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಬಂದೆ, ಬಸ್ಸಲ್ಲಿ ನಿಂತ್ಕೊಂಡ ತಕ್ಷಣ 10 ರೂಪಾಯಿಗೆ ಹೋಗ್ತಾ ಇದೆ ಮೆಜೆಸ್ಟಿಕ್ಗೆ. ಸೀನಿಯರ್ ಸಿಟಿಸನ್, 70 ವರ್ಷ ನನಗೆ, ರಂಗನಾಥ್ ಅಂತ ನನ್ನ ಹೆಸರು. ಬಂದ ತಕ್ಷಣ ಇವ್ರೇನು ಹೇಳಿದ್ರು, 14 ರೂಪಾಯಿ ಅಂತಂದ್ರು. ನೋಡಿ, ಒಂದು ಏನಂತಂದರೆ ಲೇಡೀಸ್ಗೆಲ್ಲ ಫ್ರೀ ಮಾಡಿಬಿಟ್ಟಿದ್ದೀರಾ, ಜೆಂಟ್ಸಿಗೆ ನೀವೇನು ಕೊಟ್ಟಿದ್ದೀರಾ? ನೀವು ಎಂಥದ್ದು ಕೊಟ್ಟಿಲ್ಲ. ಸೀನಿಯರ್ ಸಿಟಿಸನ್ಗೆ 14 ರೂಪಾಯಿ, ಸೀನಿಯರ್ ಸಿಟಿಸನ್ ಇನ್ನೂ ಹೆಚ್ಚು ಮಾಡ್ತಿರೋ ಏನು ಕತ್ತೀಯೋ ನೀವು. ಎಲ್ಲ ಇದರೊಳಗೂ ಕೂಡ ನೀವು ಏನೋ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲೂ ಅವರಿಗೆ ಏನೇನೋ ತಾರುಮಾರು ಆಗಿಬಿಟ್ಟಿದೆ. ನಮಗೆ ಭಾರಿ ಒಂದು 200-300 ರೂಪಾಯಿ ಬರ್ತಾಯಿದ್ದು 800 ರೂಪಾಯಿ ಆಗಿಬಿಟ್ಟಿದೆ ಇವಾಗ ಬಿಲ್ಲು. ಈ ರೀತಿ ಬಸ್ಸಿಂದಂತೂ ಭಾಳ ಅನ್ಯಾಯ ಇದು. ಇದು ಆಡ್ ಅಮೌಂಟ್ ಬೇರೆ 4 ರೂಪಾಯಿ, 10ರಿಂದ 14 ರೂಪಾಯಿ ಮಾಡಿದ್ದಾರೆ. 4 ರೂಪಾಯಿಗೆ ನಾನು ಎಲ್ಲಿಂದ ಚೇಂಜ್ ತರಲಿ ನಾನು? ಪಾಪ ಕಂಡಕ್ಟ್ರಿಗೂ ಕೇಳಿದೆ, ಕಂಡಕ್ಟರ್ ಕೇಳಿದ್ರೆ ನನ್ನ ಹತ್ರ ಎಲ್ಲಿ ಬರಬೇಕು ಸರ್, ಎಲ್ಲರ ಹತ್ರಲ್ಲೂ ಚೇಂಜ್ ಕೊಡ್ಬೇಕಂದ್ರೆ ನಾನು ಎಲ್ಲಿಂದ ಅಂತ ಹೇಳ್ತಾ ಇರೋದು. ಇಷ್ಟು ತೊಂದರೆಗಳು ಯಾಕೆ ಮಾಡ್ತಾ ಇದ್ದಾರೆ ಗೌರ್ಮೆಂಟು ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಾ ತಾತ? ಇದು 1 ಬೆಲೆ ಕಮ್ಮಿ ಮಾಡಿ 10 ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ದುಬಾರಿ. ಇವರು ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರ ಮೈ ಮೇಲೆ ಬಂದಾಗ ಹಿಂಗೆ ಅಳ್ಳಾಡ್ತಾರೆ, ಸುಮ್ಮನೆ ಮಲ್ಕೊತಾರೆ. ಕಂಟಿನ್ಯೂಸ್ ಪ್ರತಿಭಟನೆ ಮಾಡಿ ಇದನ್ನು ವಿರೋಧ ಮಾಡೋರೇ ಇಲ್ಲ ಯಾರೋ ಜನ. ಇವತ್ತು ದಿನ 1ಕ್ಕೆ ಜಾಸ್ತಿ ಮಾಡಿ 10 ಕಮ್ಮಿ ಮಾಡಿ 10 ಜಾಸ್ತಿ ಮಾಡೋದಂತೂ ತುಂಬ ದುಬಾರಿ. ನಿಮಗೆ ಎಷ್ಟು ತೊಂದರೆ ಆಗ್ತಿದೆ? ಯಾರಿಗೆ? ನಮಗೂ ಇದೆಲ್ಲ ಚಿಲ್ಲರೆಗಳೆಲ್ಲ ಕೊಡಬೇಕು ಅಂದರೆ ಇವೆಲ್ಲ ತುಂಬ ಕಷ್ಟ. ಒಂದೇ ಸರಿ 4 ರೂಪಾಯಿ ರೈಸ್ ಮಾಡಿದ್ದಾರೆ. ಸೀನಿಯರ್ ಸಿಟಿಸನ್ ಅಂದ್ಬಿಟ್ಟು ಅದಕ್ಕೂ ಏನು ಕಮ್ಮಿ ಮಾಡಿಲ್ಲ. ಎಲ್ಲ ಇದೇ ಥರ ಎಲ್ಲ ದುಬಾರಿನೇ ಸರ್ಕಾರ. ಓಕೆ ಸರ್, ಏನು ಹೇಳ್ತೀರಾ? ಮೇಡಮ್, ಸಿದ್ದರಾಮಯ್ಯವರು ಒಂದು ಸಲ ಗೆದ್ದಿದ್ರು, ಅವರು ಸಾಧನೆ ಹೇಳ್ಕೊಂಡು ಗೆಲ್ಲಬೇಕಾಗಿತ್ತು. ಇವರು ಹಣ ಹಂಚ್ತಾ ಇದ್ರಲ್ಲ ಎಲೆಕ್ಷನ್ಗೆ, ಅದು ಅಕ್ರಮ ಆಗಿತ್ತು. ಬಸ್ ರೇಟ್ ಬಗ್ಗೆ ಏನು ಹೇಳ್ತೀರಾ? ಬಸ್ ರೇಟ್ ಅದೇ ಗ್ಯಾರಂಟಿಯಿಂದನೇ ತೊಂದರೆ ಆಗಿರೋದು ಇದೆಲ್ಲ ಅಲ್ವಾ? ಗ್ಯಾರಂಟಿ ಬಿಟ್ಟಿಲ್ಲ ಅಂದಿದ್ರೆ ರೇಟ್ ಏನು ಜಾಸ್ತಿ ಮಾಡಬೇಕಾಗಿಲ್ಲ. ಇವರು ಜಾಣತನ ಇದ್ದಿದ್ರೆ ಇಬ್ರಿಗೂ ಅರ್ಧ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಇವ್ರಿಗೆ ಅಧಿಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಸರ್ ಏನು ಹೇಳ್ತೀರಾ? ಬಸ್ ರೇಟ್ ಹೆಚ್ಚಾಗಿದೆ. ಓಕೆ ಓಕೆ ಮೇಡಮ್, ಓಕೆ, ಅಂದ್ರೆ ಮಮತಾ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಮತಾ, ಧನ್ಯವಾದ ಅರುಣ. ಪ್ರಕಾಶ್ ಜೊತೆಗೆ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕಮಿಟ್ಮೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಏನು, ಸರ್ಕಾರ ಏನು, ಯಾವುದು, ಹೇಗೆ ನಿಭಾಯಿಸಿದ್ದೀರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಜನ ಪಾಪ ಅಸಹಾಯಕರು, ಬೈಕೊಂಡೋ ಅಥವಾ ನೊಂದ್ಕೊಂಡೋ ದುಡ್ಡನ್ನಂತೂ ಕೊಡ್ತಾ ಇದ್ದಾರೆ. ಪರಿಷ್ಕರಣೆ ಆಗಿರುವಂತಹ ಕಡೆಗಳಲ್ಲಂತೂ ಜನಾಕ್ರೋಶ ಸ್ಫೋಟವಾಗಿದೆ.
ನಾವಾಗಲೇ ಹೇಳ್ತಾ ಇದ್ವಿ ನಿಮಗೆ ಕಡು ಬಡತನದಿಂದ ನಮ್ಮನ್ನು ಆಚೆ ಕರ್ಕೊಂಡು ಬರ್ತೀವಿ ಅಂತ ಒಂದಷ್ಟು ಲಿಸ್ಟ್ಗಳನ್ನೆಲ್ಲ ಕೊಟ್ರಿ ನೀವು. ಅದರ ಭಾಗವಾಗಿ ನಾವು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ, ಜೀವನದ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಅಂತೆಲ್ಲ ನೀವು ಪ್ರಾಮಿಸ್ಗಳನ್ನು ಮಾಡಿದ್ರಿ. ಆದರೆ ಅದು ಫಾಲ್ಸ್ ಪ್ರಾಮಿಸ್ಸಾ ಅನ್ನೋದು ಪ್ರಶ್ನೆ.